ಅಂದ್ರೆ ಈ ಕಲ್ಲು ಆ ಕಲ್ಲು ಹಂಗೆ ಎಗರ್ಕೊಂಡು ಹೋಗ್ಬೋದು. ಬೆಂಗಳೂರಿನಿಂದ 105 ಕಿಲೋಮೀಟರ್ ದೂರದಲ್ಲಿರುವ ಈ ಜಾಗದ ಹೆಸರು ಮಲ್ಲಪ್ಪ ಬೆಟ್ಟ. ಬನ್ನಿ ಈ ಅದ್ಭುತವಾದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮನೆಯಿಂದ ಶುರು ಮಾಡಿದೀವಿ. ಶ್ರೀ ಬ್ರೋ, ಮನಸ್ಸಾಕ್ಷಿನೇ ಇಲ್ಲಲ್ಲ ನಿಮ್ಗೆ? ನಾನು ಏನ್ ಹೇಳಿದ್ದೆ? 6 ಗಂಟೆ. ಇವಾಗ ಟೈಮ್ ಎಷ್ಟು? 6 ಅಂದ್ರೆ 7 ಆಗ್ತದೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿ? ಈಗ ನಮ್ ಇನ್ನೊಬ್ರು ಅಧ್ಯಕ್ಷರು ಬರಬೇಕು. ಫೋನ್ ಮಾಡ್ತಿದೀವಿ, ನೋಡೋಣ ಏನಂತಾರೆ ಅಂತ. ಹಲೋ ಅಧ್ಯಕ್ಷರೇ, ನಮಸ್ಕಾರ. ಏನ್ ಮಾಡ್ತಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಬೆಳಿಗ್ಗೆ 6 ಗಂಟೆ ಆಯ್ತು. ಹಾ, ಎದ್ದು ನಿಮ್ಮ ಹತ್ರ ಬರ್ತಿದೀವಿ. ಕರೆಕ್ಟಾಗಿ ಟಮ್ಕಾಗ್ ನಿಯರ್ ಬೈ ಬ್ರಿಡ್ಜ್ ಹತ್ತಿದೀವಿ. ಕರೆಕ್ಟಾಗಿ ಇಲ್ಲಿಂದ ಬ್ರೋರ್ ಮನೆಗೆ ಒಂದು 5 ನಿಮಿಷ ಆಗುತ್ತೆ. ಸೊ ಇವಾಗ ಏನ್ ಮಾಡೋಣ ಗೊತ್ತಾ, ಬ್ರೋಗ್ ಫೋನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀವಿ, ಬನ್ನಿ ಅಂತ ಕರೆಯೋಣ. ಸೊ ಅವ್ರು ಬಂದು ನಮಗೆ ವೆಯ್ಟ್ ಮಾಡ್ತಾ ಇರ್ಲಿ. ಆ ವೆಯ್ಟ್ ಮಾಡಿದ್ಮೇಲೆ ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾವೇ ಖತರ್ನಾಕ್ ಅಂದ್ರೆ ಬ್ರೋ ನಮ್ಗಿಂತೂ ಆ ಕಡೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮನುಷ್ಯ ಬರ್ತೀನಿ ಅಂತ ಹೇಳಿ 10 ನಿಮಿಷ ಆಯ್ತು. ಅವ್ರ ರಿಯಾಕ್ಷನ್ ಎಲ್ಲ ನಮ್ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಂಗಾಗಿದೆ. A few moments later. ನಗು ಬರ್ಲಿಲ್ವಾ? 5 ಗಂಟೆಗೆ ಎದ್ರು, ರೆಡಿ ಆದ್ರು, ಮತ್ತೆ ಮಲ್ಕೊಂಡು ಮತ್ತೆ ರೆಡಿ ಆದ್ರು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸೊ ಬ್ರೋನ ಮನೆಯಿಂದ ಕರ್ಕೊಂಡ್ ಬಂದಿದ್ದಕ್ಕೆ ಅವ್ರ ಮಮ್ಮಿ ಇವ್ರು ಫೋನ್ ಮಾಡೋರು. ಇಲ್ಲ, ನೆನ್ನೆ ಮಾಡಿಲ್ಲ, ನೀವು ಸ್ವಿಚ್ ಆಫ್ ಆಗಿದ್ ಫೋನ್. ನಿಡುತ್ತಾರೆ ಗಡ 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 ಅಂತ. ನಾನು ಕರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಇದು ಬಸ್ ಸ್ಟ್ಯಾಂಡ್. ಚಿಕನ್ ಕೆಜಿ 250, ಚಿಕನ್ ಕೆಜಿ 250. ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡ್ದೆ ಹೋಗಿದ್ರೆ ನನ್ನ ಮಗ ರಾಜ ರಾಜ ಇದ್ದಂಗೆ. ಈಗ ನಾನೇನ್ ಕೇಳ್ದೆ, ಟಿಫನ್ ಏನ್ ತಿನ್ನೋಣ ಅಂದೆ. ಇಡ್ಲಿನೋ ವಡೆನೋ. ನಮಗ್ ಮಾತ್ರ ದಿನ ಕ್ಯಾರೆಟ್ ಬೀನ್ಸ್ ತಿನ್ನಿಸ್ತವ್ರೆ. ಹೇಳ್ರಪ್ಪ, ಹೇಳ್ರು. ಗೊಬ್ಬರ ಬಿಟ್ಟು ಸಾಯ್ಸಾಕ್ಬಿಟ್ಟವ್ರೆ. ಎಂಟಿ ನಾಗರಾವನ್ನ ಬಿಟ್ಟು ಗಂಡ ಸಾಯಿಸ್ಬಿಟ್ಟವಳಂತೆ. ಈಗ ಮಯೂಮ್ರಾಗೆ ಮದ್ವೆನೇ ಬಡ ಅನ್ಸ್ಬಿಟ್ಟ. ಕಸಾಕ್ ಬರ್ತೀನಿ ಅಂತ ಬಂದೇ ಇಲ್ಲ. ಸಣ್ಣ ಬ್ರೇಕು, ನೀರು ಕುಡಿಯೋಣ ಅಂತ ಕೊಡೋಣ. ಹೋಗ್ಲಿ, ಈಗ ಆಗಿದ್ದೆಲ್ಲ ಬಿಡಿ ಬ್ರೋ. ಮೈನ್ ಬ್ರೋ, ಮದ್ವೆ ಆಗ್ತೀರಾ? ಇಲ್ಲಪ್ಪ, ಮದುವೆ ಅಂತ ಮಠಾಧಿಪತಿ ಆಗ್ಬಿಡೋಣ ಅಂತ ಅನ್ಕೊಳ್ತಾ ಇದ್ದೆ. ನಿತ್ಯಾನಂದನ ತರ ಆಗ್ಬೇಕು ಅಂತ ಅನ್ಕೊಂತಾರ. ಸೊ ಈ ತರ ಒಂದು ಲೈಕ್ ಕಂಪ್ಲೀಟ್ ಫಾರೆಸ್ಟ್ ರೂಟ್ ಇರುತ್ತೆ. ಹೋಗೋ ದಾರಿ ಯಾವ ತರ ಇದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಈಗ ತಾನೇ ಇಲ್ಲಿಗೆ ಬಂದ್ವಿ. ನಿಯರ್ ಬೈ ಪ್ಲೇಸ್ ಅಲ್ಲಿ ಈ ತರ ಒಂದ್ ಜಾಗ ಇದೆ ಅಂತ ನಿಜ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಆ ಮಲ್ಲಪ್ಪ ಬೆಟ್ಟನ ತಲುಪದೆ ಒಂದ್ ಅದ್ಭುತ. ಆ ಕರ್ವ್ ರೋಡ್ಸ್ ಅಲ್ಲಿ ಒಂದೊಂದ್ ಬೆಟ್ಟನು ದಾಟ್ತಾ ಅಲ್ಲಿಗೆ ತಲುಪ್ತೇವಿ. ಹೈಲೈಟ್ ಅಂದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳ್ನಾಡು ಈ 3 ಸ್ಟೇಟು ಮೀಟ್ ಆಗಂತ ಟ್ರೈ ಪಾಯಿಂಟ್ ಇದಾಗಿದೆ. ಪಾರ್ಕಿಂಗ್ ಏರಿಯಲ್ಲಿ ವೆಹಿಕಲ್ ನಿಲ್ಸದ್ಮೇಲೆ ಒಂದ್ 50 ಮೀಟರ್ ಟ್ರಕ್ ಮಾಡಿ ವ್ಯೂ ಪಾಯಿಂಟ್ ನ ತಲುಪಕ್ಕೆ ನೀವ್ ಈ ತರ ಒಂದ್ 60 ಮೆಟ್ಲನ್ನ ಹತ್ತಿ ಮೇಲೆ ಹೋಗ್ಬೇಕಾಗತ್ತೆ. ಆಗ ನೀವು ಆ ಎತ್ತರವಾದ ಶಿವಲಿಂಗ ಇರೋ ಪೀಕ್ ಗೆ ತಲುಪ್ತೀರಾ. ಇಲ್ಲಿ ಮತ್ತೊಂದು ನಾನ್ ಕಂಡ ಅದ್ಭುತ ಅಂದ್ರೆ ಶಿವನ ಮುಂದೆ ಕಾಣಿಸುವ ಈ ಅದ್ಭುತವಾದ ಕುಪ್ಪಂ ಎಂದು ಕರೆಯಲ್ಪಡುವ ನಗರದ ದೃಶ್ಯ ಒಂದ್ ಕಡೆಗಾದ್ರೆ, ಮತ್ತೊಂದ್ ಕಡೆ ಶಿವನಿಂದೆ ಕಾಣಿಸುವ ಈ ಪಶ್ಚಿಮ ಘಟ್ಟಗಳ ದೃಶ್ಯ ಮತ್ತೊಂದು ಲೋಕಕ್ಕೆ ನಮ್ಮನ್ನ ಕರ್ಕೊಂಡೋಗಿರುತ್ತೆ. ಟು ಗುಡ್. ಬನ್ನಿ ಇನ್ನ ಸ್ವಲ್ಪ ಹತ್ರದಲ್ಲಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ಮುಂಚೆ ಈ ತ್ರಿಶೂಲ ನಿಂತಿತ್ತು, ಆಮೇಲೆ ಏನಾಯ್ತು, ಅದು ಲೈಕ್ ಗಾಳಿಗೆ ಬಿದ್ದಿದೆ, ಬೆಂಡಾಗಿದೆ. ಬಟ್ ಈಗೂ ಡ್ರೋನ್ ಶಾಟ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತದು. ಸೊ ದೊಡ್ಡ ಲಿಂಗ ಇಂದ ಬಂದ್ರೆ ಈಗ ನೋಡಿ ಇಲ್ಲೊಂದು ಶಿವಲಿಂಗ ಇದೆ. ಇಷ್ಟು ಬೆಟ್ಟದ ಮೇಲೆ ಈ ಎತ್ತರದಲ್ಲಿ ನೀವು ಶಿವಲಿಂಗ ನೋಡ್ಬೋದು. ಪ್ಲೇಸ್ನ ಹೈಲೈಟ್ ಅಂದ್ರೆ ಇಲ್ಲಿರೋ ಈ ಜಾಗ
ಸನ್ಸೆಟಲ್ಲಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸನ್ಸೆಟ್ ಟೈಮ್ಗೆ ಇಲ್ಲಿ ಬರ್ಬೇಕು. ನಾನು ಲಾಸ್ಟ್ ವಿಡಿಯೋಲಿ ತೋರಿಸಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ನೀವು ಹೋಗಬೇಕಾದ್ರೆ ಚೆಕ್ ಮಾಡ್ಬೋದು. ನೋಡಿ, ಇಷ್ಟು ಕಷ್ಟಪಟ್ಟು ಬಂದಮೇಲೆ ಈ ಥರ ಈ ಜಾಗದಲ್ಲಿ ಕೂತ್ಕೊಂಡು ಈ ಥರ ಒಳ್ಳೆ ವ್ಯೂವ್ನ ನೋಡ್ಬೋದು. ಬ್ರೋ ಹೆಂಗ ಅನಿಸ್ತಿದೆ ಬ್ರೋ ನಿಮ್ಗೆ? ಮಸ್ತಾಗಿದೆ. ಮೋಡಾಗ್ಲಿದ್ದೀರಾ ಇನ್ನ ಕ್ರೇಜಿಯಾಗಿ ಕಾಣಿಸ್ತಾ ಇತ್ತು. ನಾವು ಬಂದಿರೋದು ಈಗ ಮಧ್ಯಾಹ್ನ. ಮಧ್ಯಾಹ್ನನೇ ಈ ರೇಂಜ್ಗೆ ಐತೆ. ಇನ್ನು ಸಂಜೆನೋ ಬೆಳಿಗ್ಗೆನೋ ಇದ್ರೆ ಸ್ವರ್ಗ. A few moments later. ಇಲ್ಲ ಬ್ರೋ, ನೋಡಿ ಹಿಂಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಹಂಗೆ ವಾಪಸ್ ಹೋಗ್ಬಿಡೋಣ. ಬ್ರೋ ಏನಂತೀರಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಲೋಪ್ ಇರೋದು, ಇಲ್ಲಿಂದ ಎಗರ್ಕೊಂಡ್ ಬೇಕಾ ಹೋಗ್ಬಿಡ್ಬೋದು. ಏನು ಈ ರೇಂಜು? ಇದು ಆಕ್ಚುಲಿ ಚೆನ್ನಾಗಿರೋ ಬಂದ್ಬಿಟ್ಟೈತೆ ಇದು ತಕ್ಷಣ. ಅಲ್ಲ, ಇಷ್ಟೊತ್ತು ಅಲ್ಲಿದ್ರು, ಈಗ ಒಂದೇ ಸರಿ ಎರಡಜ್ಜೆ ಅನ್ಬಿಟ್ಟು ಅಲ್ಲಿ ನೋಡಿ ಹಿಂಗಿರ್ಬೇಕೇನಾದ್ರು ಒಂದು ಹಿಡ್ಕೊಳಕ್ಕೆ, ಅವಾಗ ಭಯ ಇರಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸ್ಲೋಪ್ ಇರೋದು, ಇಲ್ಲಿಂದ ಎಗರ್ಕೊಂಡ್ ಬೇಕಾ ಹೋಗ್ಬಿಡ್ಬೋದು. ನಾನು ಸಿಕ್ಕಾಪಟ್ಟೆ ಒಳ್ಳೆನ್ ಬ್ರೋ, ನಿನ್ ನೋಡಕ್ ಹಂಗೆ ಕಾಣಿಸಾಕ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಥರ ಅದ್ಭುತವಾದ ಜಾಗಗಳು ನಮ್ಮ ಊರು ಸುತ್ತಮುತ್ತನೇ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ, ಅಥವಾ ನಾವು ಅದನ್ನ ನೋಡೋ ಪ್ರಯತ್ನ ಕೂಡ ಪಡಲ್ಲ. ಕರ್ನಾಟಕ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಪ್ರತಿಯೊಂದು ದೇಶದ ಅನುಭವವನ್ನು ನಾವಿಲ್ಲಿ ನೋಡಬಹುದು. ಸೊ ನಾನು ಹೇಳೋದು ಎಲ್ರಿಗೂ ವಿಸಿಟ್ ಮಾಡಿ, ಅದೇ ಥರ ಆ ತಿಳುವಳಿಕೆನ ಮತ್ತಷ್ಟು ಜನಕ್ಕೆ ತನ್ನಿ, ಅವರು ಬಂದು ವಿಸಿಟ್ ಮಾಡಲಿ. ಊರಿಗೂ ಕೊಡಗಲ್ಲಿ ಏನು ಫೀಲ್ ಬರುತ್ತೋ ನಮ್ಗೆ ಅದೇ ಫೀಲ್ ಇಲ್ಲಿ ಸಿಗುತ್ತೆ. ಸೊ ನೋಡಿ, ಅಲ್ಲಿ ಯಾರೋ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ? ಈಗ ನಾವೆಲ್ಲಿದ್ದೀವಿ ಗೊತ್ತಾ? ಇಂಥ ಜಾಗದಲ್ಲಿ ಕೂತಿದ್ದೀವಿ. ಮೇಲೆ ಈ ಮೋಡ ಹೋಗ್ತಾ ಇರೋದನ್ನ ನೋಡಿ, ಕೆಳಗಡೆ ಅದನ್ನೆಲ್ಲಿ ಇದೇ ತರ ಎಲ್ಲಾನು ಆವರಿಸ್ಕೊಂಡ್ ಬರ್ತಾ ಇದೆ. ಮತ್ತೆ ಇದೇ ತರ ನಿಗೂಢ ಜಾಗದ ಜೊತೆ ನಿಮ್ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಮತ್ತೆ ಸಿಗೋಣ.